ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆಯಿಂದ ಬ್ಲಾಗನ್ನು ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ 5:30, 5:15ಗೆಲ್ಲನೂ ಬೆಳಕು ಕರೆದಿರುತ್ತೆ. ಆದರೂ ಕೂಡ ಇಷ್ಟು ಬೇಗನ ಅನ್ನಂಗೆ ಆಗುತ್ತೆ ಒಂದೊಂದು ಟೈಮು. ಈ ಹುಡುಗರು ಮಲ್ಕೊಳ್ಳೋಲ್ಲ ನೋಡ್ರಿ, ಆಗ ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ ಒಂದೊಂದು ಟೈಮ್. ಇನ್ನೇನು ನೀರು ಬಿಡೋ ದಿನ ಸ್ವಲ್ಪ ಬೇಗ ಎದ್ರಾಯಿತು, ಇನ್ನೊಂದು ದಿನ ಸ್ವಲ್ಪ ಲೇಟಾಗಿ ಎದ್ರಾಯಿತು ಅನ್ನೋ ಥರ ಸೋಂಬೇರಿ ಮೈಂಡ್ ಆಗಿಬಿಡುತ್ತೆ ಒಂದೊಂದು ಸಲ. ಇಲ್ಲಾಂದರೆ ನಾನು ಎದ್ದಾಗಲೇ ಹುಡುಗರು ಎದ್ಬಿಡ್ತಾರೆ. ಆ ಗಾಳೀಲಿ, ಆಷಾಢದ ಗಾಳಿ ಬೇರೆ ಅಲ್ವ ಇವಾಗ, ಆ ಗಾಳಿಯಲ್ಲಿ ಇಷ್ಟು ಬೇಗ ಎದ್ದೇಳ್ತಾರೆ. ಟೋಪಿ ಸರಿಯಾಗಿ ಕಟ್ಟಿಸ್ಕೊಳ್ಳಲ್ಲ, ಈ ಥರ ಬೇರೆ ಇರುತ್ತೆ. ಅದಕ್ಕೆ ಹಂಗೆ ತಟ್ಟಿ ಮಲಗಿಸಿ ಆಮೇಲೆ ನಿಧಾನಕ್ಕೆ ಎದ್ದು ಬರೋದು. ಮನೆ ಮುಂದೆ ಎಲ್ಲ ಈ ರೀತಿ ಗುಡಿಸಿ ನೀಟಾಗಿ ನೀರು ಹಾಕಿ ಎಲ್ಲ ಕಡೆನೂ ತೊಳೆದು ಆಮೇಲೆ ರಂಗೋಲಿ ಬಿಟ್ಟರೆ ಅದೊಂಥರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೇಲ್ಮೇಲೆ ಹಂಗೇ ರಂಗೋಲಿ ಮೇಲೆ ರಂಗೋಲಿ ಬಿಡಿಸಿ ಸ್ವಲ್ಪ ನೀರು ಚುಂಪಿಸಿ ಈ ಥರ ಎಲ್ಲ ಏನು ಚೆನ್ನಾಗಿರುತ್ತೆ ಅಲ್ವಾ. ನನಗೇನಿದ್ರು ರಂಗೋಲಿ ಏನು ನೆನ್ನೆ ಬಿಡಿಸಿರ್ತೀವಲ್ವ ಅದೆಲ್ಲ ಗುಡಿಸಿ ನೀಟಾಗಿ ನೀರೆಲ್ಲ ಹಾಕಿ ತೊಳೆದು ಆಮೇಲೆ ರಂಗೋಲಿ ಇಟ್ಟರೆ ಸಮಾಧಾನ. ಅದಕ್ಕಿಂತ ಮುಂಚೆ ಹಾಕಕ್ಕೆ ಹೋದರೆ ಚೆನ್ನಾಗಿರಲ್ಲ. ಯಾರು ಹಿಂಗೆ ಹಾಕ್ತಾರೆ ಪೂಜಾ, ನೀವೇನು ಹಿಂಗೆ ಹೇಳ್ತೀರಾ ಅಂತ ನೀವು ಹೇಳ್ಬೋದು, ನಮಗೆ ಗೊತ್ತು ಹಂಗೆ ಹಾಕ್ತಾರೆ ಅಂತ. ಆಯಿತಾ? ಗೊತ್ತಿರೋ ಹೊತ್ತಿಗೆ ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಇನ್ನು ಜಗ್ತಿ ಮೇಲೂ ಅಷ್ಟೇ ಪೂರ್ತಿ ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಶುಕ್ರವಾರ, ಶನಿವಾರ, ಮಂಗಳವಾರ ಇದೊಂದು 3 ದಿನ ವಾರದ ದಿವಸ ಮಾತ್ರ, ಸೋಮವಾರ ಅಥವಾ ಈ ಥರ ಅಲ್ದಲೇ ಪ್ರತಿನಿತ್ಯನೂ ಮಾಡ್ತಾ ಹೋದರೆ ಅದೊಂಥರ ಇದು ಥರ ಮನೆ ಮುಂದೆ ಕ್ಲೀನಾಗೂ ಇರುತ್ತೆ. ಅದು ಹಿಂದೂ ಸಂಪ್ರದಾಯಕ್ಕೆ ಹೊಂದ್ಕೊಂಡಂಗಿರುತ್ತೆ. ಅದು ಬಿಟ್ಬಿಟ್ಟು ವಾರದ ದಿವಸ ಮಾತ್ರ ಹಂಗೆ ಹಾಕ್ಬಿಟ್ಟು ಮಿಕ್ಕಿದ ದಿವಸ ಏನೋ ಯಾವುದೋ ಒಂದು ಗೆರೆ ಎಳ್ಕೊಂಡ್ರೆ ಆಯಿತು ಅನ್ನೋ ಥರ ಅಲ್ಲ. ಮನೆ ಮುಂದೆ ನೀಟಾಗಿರಬೇಕು. ನಮ್ಮ ಮನೆ ತಾನೇ, ಇನ್ಯಾರ ಮನೆ ಮುಂದೆ ನಾವೇನು ಗುಡಿಸಿ ಕ್ಲೀನ್ ಮಾಡ್ತಾಯಿಲ್ಲ. ನಾವು ವಾಸಿಸುವಂಥ ಮನೆ ಮುಂದೆ ತಾನೇ ಗುಡಿಸಿ ನೀಟಾಗಿ ಇಡೋದು. ಚೆನ್ನಾಗಿದ್ದರೆ ಮನೆ ಮುಂದೆಲ್ಲ ನೀಟಾಗಿ ಚೆನ್ನಾಗಿದ್ದರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಾಂದರೆ ಸೊಳ್ಳೆ ಪೊಳ್ಳೆ ಅದು ಇದು ಹುಳ ಅಪ್ಪಟೆ ಈ ಥರ ಎಲ್ಲ ಬಂದು ಸೇರ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಕೆಲವರಿಗೆ ಅನ್ವಯಿಸಲಿ ಅಂತ ಹೇಳೋದು. ನಮ್ಮನೆ ಆದರೆ ಏನಕ್ಕೆ ಮಾಡಬೇಕು, ಹಂಗೆ ಹಿಂಗೆ ಬೀದಿ ಏನಕ್ಕೆ ಗುಡಿಸ್ಬೇಕು? ನಮ್ಮನೆ ಮುಂದೆ ಇರೋ ಬೀದಿ ತಾನೇ, ನಮ್ಮ ಮಕ್ಕಳು ಎಲ್ಲ ಓಡಾಡ್ತವೆ ಅಲ್ವಾ. ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಮಕ್ಳಿಗೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅದನ್ನು ಆದಷ್ಟು ತಲೆಗೆ ಮೈಂಡಿಗೆ ಹಾಕ್ಕೊಳ್ರಿ. ಇಷ್ಟು ಹೇಳಬಲ್ಲೆ. ನಾವು ಹೇಳೋದನ್ನು ನಾನು ಹೇಳಿರೋದ ಮಾತು ಒಬ್ರಿಗೆ ಅನ್ವಯಿಸುತ್ತೆ, ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಗೆ ವ್ಯಕ್ತಿಗಳಿರ್ತಾರಲ್ಲ, ಅವರು ಇದೇ ದೊಡ್ಡ ತಪ್ಪು ಅನ್ನೋ ಥರ ವಾದ ಮಾಡೋಕ್ಕೆ ಬರ್ತಾರೆ, ಕಮೆಂಟ್ಸ್ ಕೂಡ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರಿಗೆ ಹೆಂಗಿದ್ರೂ ಕಷ್ಟ, ಸತ್ಯ ಹೇಳಿದ್ರು ಕಷ್ಟ, ಸುಳ್ಳು ಹೇಳಿದ್ರು ಕಷ್ಟ, ಹೆಂಗಿದ್ರೂ ಕಷ್ಟ ಲೈಫಲ್ಲಿ. ಅವ್ರದ್ದು ಮಾತ್ರ ತಪ್ಪಿದ್ರೂ ಸರಿಯೇ, ಸರಿ ಇದ್ದರೆ ಇನ್ನೂ ಸರಿಯೇ ಅವ್ರದ್ದು. ಹಂಗೆ ತಪ್ಪಿದ್ರೂ ಮಾತ್ರ ಅವ್ರು ಸರಿಯೇ ಲೆಕ್ಕ. ನಾವು ತಪ್ಪು ಅಂತ ಹೇಳಂಗೆ ಇಲ್ಲ ಅವ್ರಿಗೆ. ಈಗ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಬಾರ್ಡ್ರು ಶೇಪಲ್ಲಿ ರಂಗೋಲಿಗಳನ್ನ ಬಿಡಿಸೋದು ಅಂದರೆ ತುಂಬ ಇಷ್ಟ. ಇವಾಗ ಏನು ಅಂತಂದರೆ, ಇದು ರಂಗೋಲಿ ಇದೆಯಲ್ಲ, ಇದು ಗಂಧಿಗೆ ಅಂಗಡಿಯಲ್ಲಿ 20 ರೂಪಾಯಿದು ಸಿಗುತ್ತೆ ನೋಡಿರಿ kg. ಅದನ್ನು ರಂಗೋಲಿ ತರೋದು ನಾನು. ಅದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಎದ್ದು ಕಾಣುತ್ತೆ. ಆಮೇಲೆ ರಂಗೋಲಿ ಬಿಡಿಸ್ತಾ ಇದ್ದರೆ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ, ಎಷ್ಟು ದುಂಡಾಗಿ ಬರ್ತಾಯಿದೆ. ನಾವು ಹೆಂಗೆ ಅಕ್ಷರಗಳನ್ನ ಬರಿಬೇಕಾದ್ರೆ ಎಷ್ಟು ದುಂಡಾಗಿ ಬರಿತೀವಿ ನೋಡಿ, ಅದೇ ರೀತಿ ದುಂಡಾಗಿ ಬರ್ತಾ ಇರುತ್ತೆ. ನೀವು ಹೆಂಗೆ ಬಿಡ್ಸೋಕೆ ಹೋಗ್ರಿ ದುಂಡಾಗಿ ಬರುತ್ತೆ. ಆ ಥರ ನನಗಿಷ್ಟ. ಅದಕ್ಕೆ ನಾನು ಆವಾಗವಾಗ ಏನಾರು ಖಾಲಿ ಆದರೆ ಈ ಥರ ರಂಗೋಲಿನ ತೊಗೊಂಬರ್ತೀನಿ. ಮನೇಲಿರೋ ರಂಗೋಲಿ ಬಂದು ಈ ವೈಟ್ ಸಿಮೆಂಟು ಇವು ಮನೆಗಿನೇ ಕಟ್ಟಬೇಕಾದ್ರೆ ಎಲ್ಲ ಹಾಕಿರ್ತಾರೆ ನೋಡಿರಿ, ಅದು ಮತ್ತು ಅರ್ಧ ರಂಗೋಲಿ ಅದೆಲ್ಲ ಮಿಕ್ಸ್ ಮಾಡೋರೆ ಜಲ್ಸಿಲ್ಲ, ಅದೆಲ್ಲ ಚೆನ್ನಾಗಿ ಕಾಣಲ್ಲ. ಆಮೇಲೆ ಒಂಥರ ಮಣ್ಣು ಥರ ನೆಲಕ್ಕೆ ಅಂಟೋದಿಲ್ಲ ರಂಗೋಲಿ ಬಿಟ್ರು. ನಾವು ಅದ್ರ ಮೇಲೆ ತುಳಿದ್ರೆ ಕಾಲಿಗೆ ಅಂಟ್ಕೊಂಡು ಮನೆಯೆಲ್ಲ ಆಗಿಬಿಡುತ್ತೆ. ಈ ರಂಗೋಲಿ ಬಂದು ತುಳಿದ್ರೂ ಕೂಡ ಅದು ಏನು ಆಗಿರಲ್ಲ, ಅಂದರೆ ಕಾಲಿಗೂ ಕೂಡ ಅಂಟಲ್ಲ. ನಾವು ಹೆಂಗೆ ನೀರು ಹಾಕಿ ಬಿಡಿಸಿರ್ತೀವಿ ಹಂಗೆ ಗಾರೆಗೆ ಅಂಟ್ಕೊಂಡಿರುತ್ತೆ. ಆಮೇಲೆ ಬೇಗ ಅಳಿಸೋಗಲ್ಲ ಈ ರಂಗೋಲಿ ಈ ಥರ. ಹಾಗೆಯೇ ಮನೆ ಮುಂದೆ ಇರುವಂಥ ನಂದಿ ಬಟ್ಲು ಹೂವನ್ನೇ ಕಿತ್ಕೊಂಡು ಬಾಗಿಲಿಗೆ ರಂಗೋಲಿ ಹತ್ರ ಎಲ್ಲನೂ ಕೂಡ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಬಂದಿದೆ ರಂಗೋಲಿ. ನಾವು ಹೆಂಗೆ ಮನೆ ಮುಂದೆ ಇಡ್ತೀವಿ, ಹೆಂಗೆ ಬಿಡಿಸ್ತೀವಿ ರಂಗೋಲಿನ, ಚಿಕ್ಕದಾಗಲಿ ಚೊಕ್ಕದಾಗಲಿ
ಹೆಂಗೆ ನೀಟಾಗಿ ಬಿಡಿಸಿದ್ದೀವಿ ಅದ್ರ ಮೇಲೆ ಹೋಗುತ್ತೆ ನೋಡಿ. ನಾವೇನೇ ರಂಗೋಲಿ ಬಿಡಿಸಿದ್ರು ಅದ್ರ ಮೇಲೆ ತುಳಿದಾಡ್ತಾ ಇರ್ತವೆ. ಆದರೂ ಅದು ರಂಗೋಲಿ ಅಳಿಸೋಗಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲು ಅದು ಅಳಿಸೋಗಲ್ಲ. ಮಿಕ್ಕಿದ್ದು ಅದೇ ನಾನು ಹೇಳಿದ್ನಲ್ಲ ವೈಟ್ ಸಿಮೆಂಟ್ ಥರ ಅದೆಲ್ಲ ಅದು ಅಳಿಸೋಗುತ್ತೆ ಬೇಗ. ಇನ್ನು ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಮುಖ ತೊಳ್ಕೊಂಬಿಟ್ಟು ಆಮೇಲೆ ಹಾಲು ತರಕ್ಕೆ ಬೇರೆ ಹೋಗ್ಬೇಕಲ್ವ, ಆಮೇಲೆ ಹೋಗ್ತೀನಿ. ನೋಡಿ ಮನೆ ಮುಂದೆ ಹಸುಗಳು ಈ ಥರ ಹಳ್ಳಿ ವಾತಾವರಣ ಕೆಲವ್ರಿಗೆ ಇಷ್ಟ ಆಗುತ್ತೆ. ಅದನ್ನು ನಾನು ಆದಷ್ಟು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಅಂದರೆ ಈ ರೀತಿ ಹಸುಗಳು ಮೇಯ್ತಾ ಇರೋದು ಹುಲ್ಲಲ್ಲಿ. ಹಾಗೆಯೇ ಬೆಳಗ್ಗೆ ಎದ್ದು ನೀವು ಇದನ್ನು ಬೇರೆ ತೋರಿಸ್ಬೇಕಾ ಅಂತ ಯಾರು ಹೇಳ್ಬಿಡ್ರಿ. ಹಸುಗಳು ಯಾರಾದರೂ ಹೋಗ್ತಾಯಿದ್ರೆ ಸಿಟಿಯಲ್ಲಿ ರೋಡ್ ಸೈಡಲ್ಲಿ ಹಸುಗಳೆಲ್ಲ ಬಿಟ್ಟಿರ್ತಾರೆ ನೋಡಿರಿ. ಹಸುಗಳು ಹಿಂದೆಗಡೆ ನಾವು ಕೆತ್ಲ ಹತ್ರ ತೊಡೆ ಹತ್ರ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಅದು ಎಷ್ಟು ಕೋಟ್ಯಾನು ದೇವತೆಗಳೆಲ್ಲ ಹಸುವಿನ ಮೈಯಲ್ಲಿ ಇರ್ತಾವಂತೆ. ಅದಕ್ಕೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಾವು ಯಾವುದೇ ಥರ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಇವಾಗ ಹಸು ಗಂಜಲ ಹೋಯ್ತು, ಸಗಣಿ ಇತ್ತು ಅಂದರೆ ಅದು ತಪ್ಪಲ್ಲ. ಅದು ಒಂಥರ ಶುಭ ಶಕುನ ಅಂತ. ಈಗ ಮನೆಗೆ ಹಾಲುಕ್ಸೋಕ್ಕೆ ಅಂತ ಹೋದಾಗ ಅಥವಾ ಮನೆ ಗೃಹ ಪ್ರವೇಶಕ್ಕೆ ಹಸು ಕರುನ ಎರಡನ್ನೂ ಕರ್ಕೊಂಡ್ಬಿಡ್ತಾರೆ ಬಾಗಿಲು ದಾಟಿಸಿ. ಯಾವುದು ಬಂದು ಗಂಜಲ ಹುಯ್ಬೇಕು, ಇಲ್ಲಾಂದರೆ ಸಗಣಿ ಹಾಕಬೇಕು. ಅದು ಮನೆಗೆ ಶುಭ ಶಕುನ. ಎಷ್ಟೋ ಜನ ಅದನ್ನು ಕಾಯ್ತಾ ಇರ್ತಾರೆ. ಗಂಜಲನಾರು ಇಲ್ಲಿ, ಸಗಣಿನಾರು ಇಡಲಿ ಹಸುಗಳು ಅಂತ. ಹಸನಾದರೂ ಆಯಿತು, ಕರನಾದರೂ ಆಯಿತು, ಇಡ್ಲಿ ಅಂತ ಕಾಯ್ತಾ ಇರ್ತಾರೆ. ಕೆಲವೊಂದು ಮನೇಲಿ ಇಡುತ್ತೆ, ಕೆಲವೊಂದು ಮನೇಲಿ ಇಡಲ್ಲ, ಆ ಥರ. ಇಲ್ಲ ಅಂತ ಅಂದರೆ ಯಾವುದೇ ಒಂದು ಗೃಹ ಪ್ರವೇಶಕ್ಕೆ ಶುಭ ಕಾರ್ಯಕ್ಕೆ ಎಲ್ಲನೂ ಸಗಣಿ ಎಲ್ಲ ಇಟ್ಟು ಹಸು ಕರು ಕರ್ಕೊಂಬಂದು ಶಾಸ್ತ್ರಗಳನ್ನ ಮಾಡ್ಕೊಳ್ಳಲ್ಲ, ಆಯಿತಾ. ಇದನ್ನು ತಪ್ಪು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಮುಂಚಿತವಾಗ್ಲೇ ಹೇಳ್ತಾ ಇದ್ದೀನಿ. ಇನ್ನು ಮನೆ ಮುಂದೆ ಇರುವಂತಹ ಹೂಗಳು ಅದು ಇದು ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಳ್ಳಿ ವಾತಾವರಣದಲ್ಲಿ ಕೆಲವೊಂದೊಂದು ಮಾಹಿತಿನ ತಿಳಿಸ್ಕೊಡೋ ಅಂಥ ಜವಾಬ್ದಾರಿ ನಮ್ಮದಲ್ವ, ಅಂದರೆ ನನ್ನ ಚಾನಲಲ್ಲಿ. ಇನ್ನು ಕಾಫಿ ಮಾಡಿದೆ, ಅದಾದಮೇಲೆ ಹಾಲು ಕೂಡ ತಣ್ಣಗೆ ಮಾಡಿ ಹುಡುಗ್ರಿಗೆ ಕೊಡ್ತಾಯಿದ್ದೀನಿ. ಆಯಿತು ಆಯಿತು ಆಯಿತು. ನೀನು ಹಾಲು ಕುಡ್ದಾ? ಆಯಿತಾ? ಎಷ್ಟು ಕುಡ್ದೆ ಈ ಕಡೆ ತಿರ್ಗೋ. ಎಷ್ಟು ಕುಡ್ದೆ? 5. ಅಣ್ಣ ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲಿಗೆ ಹೋಗ್ತಾನೆ. ಆಯ್ತು, ಹೋಯ್ತೀಯಾ? ಯಾವಾಗ? ಬಾಯಿಲಿ ಯಾವಾಗ ಹೋಗ್ತೀಯ ಸ್ಕೂಲಿಗೆ? ಯಾವಾಗ ಹೋಗ್ತೀಯ? ಆಯ್ತು ಅಲ್ಲ, ಯಾವಾಗ ಹೋಗ್ತೀಯ? One, two, three ಹೇಳು. 1 1 2 3 4 ಹೇಳು. ಅಲ್ಲಿ ಬೇಡ. ಅಮ್ಮ ಹೇಳಲ್ಲಿ, ಅಮ್ಮ. ಅಲ್ಲಿ ಬೇಡ. ಈ ಥರ ಮಕ್ಕಳು ಮಾತಾಡೋದು ಯಾರಿಗೆಲ್ಲ ಇಷ್ಟ ನೋಡ್ರಿ. ಆದಷ್ಟು ಇಂಥ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮತ್ತೆ ದೊಡ್ಡವರಾದ್ಮೇಲೆ ಮತ್ತೆ ಚಿಕ್ಕವರಾಗ್ತಾರೆ, ಇಲ್ಲ ಅಲ್ವಾ? ಇಂಥ ಟೈಮಲ್ಲಿ ಅಪ್ಪ ಅಮ್ಮದಿರು ಅವರು ಇವೆಲ್ಲ ನೋಡ್ಕೋಬೇಕು. ಮಕ್ಕಳು ಆಟ ಪಾಠ ಅವೆಲ್ಲ ಅನುಭವಿಸ್ಕೋಬೇಕು. ಹೆಂಗೆ ಆಟ ಆಡ್ತಾರೆ, ಹೆಂಗೆ ಮಾತಾಡ್ತಾರೆ, ಅವೆಲ್ಲ ತೊದಲು ಮಾತು ಅವೆಲ್ಲನೂ ಚಿಕ್ಕ ಮಕ್ಕಳಿದ್ದಾಗಲೇ ಅವೆಲ್ಲ ಬರೋದು. ಮತ್ತೆ ಬಾ ಅಂದರೆ ಬರೋದಿಲ್ಲ ಅವೆಲ್ಲ ನೋಡೋದಕ್ಕೆ. ಆದಷ್ಟು ನಾನು ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ನಾವು ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳೋದ್ಕಿಂತ ಮಕ್ಕಳು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ಬೋದಲ್ವಾ.
ಎಷ್ಟು ವರ್ಷ ಆದರೂ ಇರುತ್ತೆ ಅಲ್ವಾ ಅದು ಚಾನಲಲ್ಲಿ. ಹಂಗಾಗಿ ನೋಡ್ಕೋಬೋದು ಅದನ್ನು ವಿಡಿಯೋದಲ್ಲಿ. ನಾವೆಲ್ಲ ನಮ್ಮ ಅಜ್ಜಿದಿರೆಲ್ಲ ಹೇಳೋದು, ನಾವು ಹಂಗಿದ್ವಿ ಹಿಂಗಿದ್ವಿ, ರಾಜರು ಹಿಂಗಿದ್ರು, ಈ ಥರ ಮನೇಲಿದ್ವಿ, ನಾವು ಈ ಥರ ಕಷ್ಟಪಟ್ಟಿದ್ವಿ, ಈಗ ಈ ಲೆವೆಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ ಹೊರತು ನಾವು ಡೈರೆಕ್ಟಾಗಿ ನೋಡೋದಕ್ಕಾಗಲ್ಲ. ಈಗ ಮುಂದಕ್ಕೆ ಹಂಗಲ್ಲ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ. ಈಗ ಮಕ್ಳೇನು ಮಾಡ್ತಾರೆ, ನಾವು ಹೇಳೋದಕ್ಕೇನ ಅವರು ನೋಡಿ ಡೈರೆಕ್ಟಾಗಿ ನೋಡ್ತಾರೆ ಕಣ್ಣಾರೆ. ಓ, ನಿಜವಾಗ್ಲೂ ನಮ್ಮ ಅಮ್ಮರು ಹೇಳೋದು ಸತ್ಯ, ಈ ಥರ ಎಲ್ಲ ಇದ್ದರು, ಹಿಂಗಿದ್ರು, ನಮ್ಮನ್ನು ಹಿಂಗೆ ಸಾಕಿದ್ರು ಅಂತ ಅಲ್ವಾ. ಯಾವಾಗಲೂ ಕೂಡ ಬ್ಲಾಗಲ್ಲಿ ಇದನ್ನು ಹೇಳ್ತಾ ಇರ್ತೀನಿ. ಇದು 3ನೇ ಸಲ ಹೇಳ್ತಾ ಇರೋದು ಬ್ಲಾಗಲ್ಲಿ. ಮುಂಚೆ ಎಲ್ಲನೂ ಇದೇ ಥರ ನಾನು ಹೇಳಿದ್ದೀನಿ. ಈ ಥರ ತಂದೆ ತಾಯಿಗಳು ಅದನ್ನು ಏನೋ ಅನುಭವಿಸೋಕ್ಕೆ ಯೋಗ್ಯತೆ ಇಲ್ದಲ್ಲೇ ಇರೋರು ಏನು ನಾವು ಹೇಳಿಕೊಡ್ಬೇಕು ಅನ್ನೋದೇನಿಲ್ಲ. ಅವ್ರ ಮನಸ್ಸಿಗೆ ಬರಬೇಕು ಅದೆಲ್ಲನೂ. ಎಲ್ಲೋ ಇರೋದು, ಏನೋ ಮಾಡೋದು, ಯಾರೋ ಹೇಳೋದು, ಯಾವುದನ್ನೋ ಕೇಳೋದು, ಇದನ್ನೆಲ್ಲನೂ ಸರಿ ಪಕ್ಕಕ್ಕೆ ತಳ್ಳಿಬಿಟ್ಟು ತಮ್ಮದೇನಿದೆ ಅದನ್ನು ನೋಡ್ಕೊಬೇಕು. ಎಷ್ಟು ವರ್ಷ ಅಂತ ಇನ್ನೊಬ್ರಿಗೆ ಇದಾಗಿ ಅಡಿಪಾಯವಾಗಿರೋದು ಹೇಳ್ರಿ. ಎಷ್ಟಾದರೂ ಆಯಿತು, ಏನೇ ಕಷ್ಟ ಇದ್ದರೂ, ಒಂದು ಗಂಜಿ ಕುಟ್ಕೊಂಡಿದ್ರು ನೆಮ್ಮದಿ ಮುಖ್ಯ. ಆಮೇಲೆ ಒಂದು ಸಂಸಾರ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಆ ಸಂಸಾರ ಹೆಂಗೆ ನನ್ನ ಜವಾಬ್ದಾರಿ ಅದು, ನಾವು ಮಾಡ್ಕೊಳ್ಬೇಕು, ಕಷ್ಟನೋ ಸುಖನೋ ಅನ್ನೋ ಥರ ನಿಭಾಯಿಸ್ಕೊಂಡು ಹೋಗಬೇಕು. ಆ ಥರ ಇವಾಗ ಕೆಲವು ಜನಕ್ಕೆ ಬರೋದು ಅದು ಅಪರೂಪ ಆಗ್ಬಿಟ್ಟಿದೆ. ಬೇರೆಯವ್ರಿಗೆ ದುಡಿಬೇಕು, ಅವ್ರು ಬೇರೆಯವ್ರು ಹೇಳಿದ್ದೇ ಸರಿ. ಮುಂಚಿಂದನೂ ಮದುವೆ ಆಗೋಕ್ಕಿಂತ ಮುಂಚೆ ಹೆಂಗೆ ಬಂದಿರ್ತಾರೋ ಹಂಗೇ ನಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಹೇಳಿದ್ದೇ ಸರಿ, ಈಗ ಬಂದವಳು ಇವಳು, ನಿನ್ನೆ ಮೊನ್ನೆ ಇವಳು ಹೇಳೋದು ತಪ್ಪು, ಇವಳು ಮಾಡೋದು ತಪ್ಪು, ಅವ್ರು ಹೇಳೋದೇ ಸರಿ. ಅವರು ನಮ್ಮನ್ನು ಹುಟ್ದಾಗಿಂದ ನೋಡಿದ್ದಾರೆ, ನಾವು ಹುಟ್ದಾಗಿಂದ ನೋಡಿದ್ದೀವಿ ಅವ್ರನ್ನ, ಅವ್ರ ಜೊತೆ ಇದ್ದೀವಿ, ಬೆಳೆದಿದ್ದೀವಿ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಹಾಗಾದರೆ ಸಂಸಾರ ಅಂತ ಯಾಕೆ ಮಾಡ್ಕೋಬೇಕು ಅಲ್ವಾ. ಫಸ್ಟ್ ಆಫ್ ಆಲ್ ಸಂಸಾರ ಅಂತ ಯಾಕೆ ಮಾಡ್ಕೋಬೇಕು? ಈ ಥರ ಎಲ್ಲನೂ ಈಗಿನ ಕಾಲದ ಸಂಸಾರದಸ್ಗೆ ನಾನು ಕ್ವಶನ್ ಮಾಡೋದು ಆಯಿತಾ. ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಆಯಿತಾ. ಯಾರು ಈ ಥರ ಜವಾಬ್ದಾರಿಗಳನ್ನ ಹೊತ್ಕೊಂಡಿಲ್ಲ, ಅವ್ರಿಗೆ ಬೇಕಾಬಿಟ್ಟು ಹೆಂಗಿದ್ದಾರೆ, ನಮ್ಗೆ ಯಾಕೆ ಅದು ಅಂಥ ವ್ಯಕ್ತಿಗಳಿಗೆ, ಅಂಥ ಸಂಸಾರಸ್ಥರಿಗೆ ಈ ವಿಡಿಯೋ ತಲುಪುತ್ತೆ, ಸರಿನಾ. ಇಂಥ ವ್ಯಕ್ತಿಗಳು ಸುಮ್ಮನೆ ಮದುವೆ ಆಗ್ದಲೇ ಅಥವಾ ಹೆಣ್ಣಾಗಲಿ ಗಂಡಾಗಲಿ ಇಬ್ರಿಗೂ ಹೇಳ್ತಾ ಇರೋದು, ಜವಾಬ್ದಾರಿ ಇಲ್ಲ ಅಂದಮೇಲೆ ಮಾಡ್ಕೋಬಾರ್ದು. ಇದು ತಂದೆ ತಾಯಿ ಇದಿಲ್ಲ, ಅವ್ರ ಕಷ್ಟ ಅದು ಇದು ಅಂತ ತಿಳ್ಕೊಂಡು ಜಗಳ ಮಾಡಿಕೊಂಡ್ರೆ ಆ ಮಕ್ಕಳು ಹುಟ್ಟಿಸ್ಕೊಂಡಿರ್ತಾರೆ. ಆ ಮಕ್ಳಿಗೆ ಏನಪ್ಪ ಗೊತ್ತು? ಆ ಮಕ್ಕಳು ಆ ಕಷ್ಟನೂ ಕೂಡ ಅನುಭವಿಸ್ಕೋಬೇಕು. ಆ ಮಕ್ಳಿಗೂ ಕೂಡ ನೆಮ್ಮದಿರಲ್ಲ. ಸ್ಟಾರ್ಟಿಂಗಿಂದನೇ ಪಾಪ ಮಕ್ಳಿಗೆ ಆಟ ಪಾಠ ವಿದ್ಯೆ, ಅದ್ರ ಜೊತೆಗೆ ನೆಮ್ಮದಿ, ಆಮೇಲೆ ಖುಷಿ ಸಂತೋಷ ಇವೆಲ್ಲ ಸಿಗಬೇಕು ಆ ಮಕ್ಳಿಗೆ. ಹುಡ್ತಿದ್ದಂಗೆ ಅವು ತಂದೆ ತಾಯಿ ಕಷ್ಟ ಜಗಳ ಅದು ಇದು ಅದೆಲ್ಲ ನೋಡ್ಕೊಳ್ತಾ ಹೋದರೆ ಮುಂದಕ್ಕೂ ಅವೇ ಮೈಂಡಿಗೆ ಬಂದುಬಿಡುತ್ತೆ. ಮುಂದಕ್ಕೆ ಅವಕ್ಕೆ ಏನು ಎತ್ತ ಮಕ್ಳ ಜೊತೆ ಸೇರಿದಾಗ ಅವೇ ಥರನೇ ಕಿತ್ತಾಡೋ ಥರ ಮೈಂಡು ಈ ಥರ ಬಂದ್ಬಿಡುತ್ತೆ. ಆಮೇಲೆ ಒಂಥರ ಬುದ್ಧಿವಂತರಾಗ್ದಲೇ ಮುಗ್ಧರಾಗೋದು, ಒಂಥರ ಪೆದ್ರು ಈ ಥರ ಆಗಿಬಿಡ್ತಾರೆ. ನಾನು ಎಷ್ಟೋ ನೋಡಿದ್ದೀನಿ. ಅದಕ್ಕೆ ಅದು ಅನುಸರಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಕೆಲವಷ್ಟು ಜನಕ್ಕೆ. ನನಗೆ ವಿಡಿಯೋದಲ್ಲಿ ಹೇಳ್ಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸರಿನಾ. ಆದಷ್ಟು ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ, ನನಗೆ ಮೋಟಿವೇಟ್ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಆದಷ್ಟು ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ, ಸರಿನಾ. ನಾನು ಕೆಲವಷ್ಟು ನನ್ನಲ್ಲಿರುವಂಥ ಕೆಲವೊಂದು ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಸಂತೋಷಗಳಾಗಿರ್ಬೋದು, ಎಲ್ಲ ಥರದ್ದು ವಿಷಯಗಳನ್ನು ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ತೀರಾ ಪರ್ಸ್ನಲ್ ಅಲ್ಲ ಅಂದ್ರೂ ಒಂದು ಮಟ್ಟಿಗೆ ಇರುವಂಥ ನನ್ನ ಲೈಫ್ ಸ್ಟೈಲ್ನ ನಾನು ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನೀರು ದೋಸೆ ಮಾಡಿದ್ದೆ ತಿಂಡಿಗೆ. ಅದಾದ ನಂತರ ಇವತ್ತು ಏನು ಮಾಡಿದರು ಅಂದರೆ, ಇದು ಶಾರದಾ ಪೂಜೆ ಸ್ಕೂಲಲ್ಲಿ, ನನ್ನ ಮಗನ ಸ್ಕೂಲಲ್ಲಿ ಅದನ್ನು ಗ್ರೂಪಿಗೆ ಆ್ಯಡ್ ಮಾಡ್ತಾರೆ ನೋಡಿ, ಅದನ್ನು ಕೂಡ ಶೇರ್ ಮಾಡಿದರು. ಹಾಗಾಗಿ ಅದನ್ನು ಕೂಡ ನಾನು ಏನು ಗ್ರೂಪಲ್ಲಿ ಆ್ಯಡ್ ಮಾಡಿದ್ರಲ್ವ ವೀಡಿಯೋಸು ಶೇರ್ ಮಾಡ್ತಾಯಿದ್ದೀನಿ ನಾನು ನಿಮಗೆ. ಈ ಥರ ಅಕ್ಷರಗಳನ್ನ ಮನೆಯಲ್ಲಿ ತಂದೆನೋ ತಾಯಿನ ಕೂರಿಸ್ಕೊಂಡು ಬರೆಸಿ ಅದನ್ನು ವೀಡಿಯೋನ ಶೇರ್ ಮಾಡಬೇಕು ಗ್ರೂಪ್ಗೆ ಅಂತ ಹೇಳಿದರು. ಅದನ್ನು ಕೂಡ ಕೊಟ್ಟು ಕಳಿಸಿದ್ವಿ. ಅದ್ರ ಜೊತೆಗೆ ಅದನ್ನು ಇಟ್ಟು ಪೂಜೆನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಮಾತ್ರ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ, ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು. ಅದಾದ ನಂತರ ನೈಟು ಊಟ ಎಲ್ಲ ಆದಮೇಲೆ ಸ್ವಲ್ಪ ಮಾವಿನ ಹಣ್ಣಿತ್ತಲ್ವ, ಮಾವಿನಕಾಯಿ ಸೀಸನ್ ತಾನೇ ಇವಾಗ, ಅದನ್ನು ಕಟ್ ಮಾಡಿ ಮಕ್ಳಿಗೂ ಕೂಡ ಕೊಟ್ಟು ನಾವು ಕೂಡ ತಿಂತಾಯಿದ್ದೀವಿ. ಇವಾಗೆಲ್ಲ ಯಾವುದ್ಯಾವ್ದು ಹುಳ ಆಗಿದೆ, ಯಾವ್ದು ನೀಟಾಗಿದೆ ಅದೆಲ್ಲ ಕಟ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಓಕೆ, ಇವತ್ತಿನ ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗೆ
ಕಮೆಂಟ್ ಮಾಡಿ, ಮೋಟಿವೇಟ್ ಮಾಡಿ. ಆದಷ್ಟು ವೀಡಿಯೋಸ್ಗಳನ್ನ ಜಾಸ್ತಿ ಮಾಡೋದಕ್ಕೆ, ವ್ಲಾಗನ್ನು ಜಾಸ್ತಿ ಮಾಡೋದಕ್ಕೆ ನನಗೆ ಇನ್ಸ್ಪೈರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.